ಕ್ವಿಕ್ 25 ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ಈ ಕ್ಷಣದ 25 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ಪ್ರಯಾಗ್ರಾಜ್ನ ಮಹಾಕುಂಭದಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದಾರೆ. ಮಹಾಕುಂಭದ ಅಲಾಯ್ಡ್ ಘಾಟ್ಗೆ ಆಗಮಿಸಿರುವಂತಹ ಪ್ರಧಾನಿ ಮೋದಿ ಬಳಿಕ ಸಂಗಮ್ ಘಾಟ್ಗೆ ಬೋಟ್ ಮೂಲಕವಾಗಿ ತೆರಳಿದ್ರು. ಸಂಗಮ್ ಘಾಟ್ನಲ್ಲಿ ಪುಣ್ಯ ಸ್ನಾನವನ್ನ ಕೈಗೊಂಡ ಮೋದಿ ಅರ್ಘ್ಯ ಅರ್ಪಿಸಿ ನಮಸ್ಕರಿಸಿದ್ರು. ದೆಹಲಿಯಲ್ಲಿರುವ ಶಾಸಕ ಯತ್ನಾಳ್ ವಿಜೇಂದ್ರ ಹಾಗೆ ಯಡಿಯೂರಪ್ಪ ವಿರುದ್ಧವಾಗಿ ಗುಡುಗಿದ್ದಾರೆ. ಬಿವೈ ವಿಜೇಂದ್ರ ಪರ ವೀರಶೈವ ಲಿಂಗಾಯತರು ಇಲ್ಲ, ವಿಜೇಂದ್ರ ಪೊರ್ಕಿ, ಕೆಲ ಪೇಮೆಂಟ್ ಸ್ವಾಮೀಜಿಗಳು ಅವನ ಪರವಾಗಿದ್ದಾರಷ್ಟೇ ಅಂತ ಕಿಡಿಕಾರಿದ್ದಾರೆ. ಪಕ್ಷಕ್ಕೆ ದುಡಿದ ನಾನು ಸೇರಿ ಅನೇಕ ನಾಯಕರನ್ನ ತುಳಿತಾ ಇದ್ದಾರೆ ಅಂತ ಯತ್ನಾಳ್ ಗುಡುಗಿದ್ದಾರೆ. ವಿಜೇಂದ್ರ ಬಳಿ ಹಣ ಇದೆ, ಹಣದ ಮದದಿಂದ ಮಾತನಾಡ್ತಾರೆ. ಹಿಂದೂ ಪರ ಇರುವ ನಾಯಕ ಅಧ್ಯಕ್ಷ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅಂತ ದೆಹಲಿಯಲ್ಲಿ ಹೇಳಿದ್ದಾರೆ. ವಿಜೇಂದ್ರ ವಿರುದ್ಧ ಬಸನಗೌಡ ಯತ್ನಾಳ್ ಸಾಲು ಆರೋಪವನ್ನು ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷನಾಗುವುದಕ್ಕೆ ಅವನು ಮಾದರಿ ಅಲ್ಲ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ವಿಜೇಂದ್ರನ ಕರ್ಮಕಾಂಡಗಳು ಬಹಳ ಇದೆ, ಬಂಡವಾಳ ಬಿಚ್ಚೋದಕ್ಕೇನಿದೆ, ಎಲ್ಲ ಓಪನ್ ಬಂಡವಾಳ, ಅವರ ಅಪ್ಪನ ಸಹಿಯನ್ನೇ ನಕಲಿ ಮಾಡಿದ್ದ ಅಂತ ಆರೋಪಿಸಿದ್ದಾರೆ. ಹೈಕಮಾಂಡ್ಗೆ 3 ಬೇಡಿಕೆಗಳನ್ನ ಸಲ್ಲಿಸುತ್ತೇವೆ ಅಂತ ಬಸನಗೌಡ ಯತ್ನಾಳ್ ಹೇಳಿದ್ದಾರೆ. ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಕಿತ್ತೊಗಿಬೇಕು, ಭ್ರಷ್ಟಾಚಾರದ ಕುಟುಂಬವನ್ನ ಕೊನೆಗಾಣಿಸಬೇಕು, ಹಿಂದುತ್ವವನ್ನ ಕಡೆಗಣಿಸಿದವರನ್ನ ಕೆಳಗಿಳಿಸಬೇಕು ಅನ್ನುವಂತ ಬೇಡಿಕೆ ಇದೆ. ಬಿಎಸ್ವೈ ಹಿಂದುತ್ವ ಮರೆತು ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಹೋಗಿರುವ ಯತ್ನಾಳ್ ವಿರುದ್ಧ ಮಾಜಿ ಸಚಿವ ರೇಣುಕಾಚಾರ್ಯ ಕಿಡಿಕಾರಿದ್ದಾರೆ. ಹಿಂದೂ ಹುಲಿ ಅಂತ ಹೇಳುವವರು ಯಾಕೆ ಜೆಡಿಎಸ್ ಪಕ್ಷಕ್ಕೆ ಹೋಗಿದ್ರು, ಯಾಕೆ ಅವರಿಗೆ ಕಬಾಬ್ ತಿನ್ಸಿದ್ರು, ಬಿರಿಯಾನಿ ತಿನ್ಸಿದ್ರು ಅಂತ ಗುಡುಗಿದ್ದಾರೆ. ಫೆಬ್ರವರಿ 10ರಂದು ಶುಭ ಸುದ್ದಿ ಸಿಗುತ್ತೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿಕೆಗೆ ರೇಣುಕಾಚಾರ್ಯ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿಯೋದೇ ಶುಭ ಸುದ್ದಿ ಅಂತ ಟಾಂಗ್ ಕೊಟ್ಟಿದ್ದಾರೆ. 23 ಜಿಲ್ಲಾಧ್ಯಕ್ಷರ ಆಯ್ಕೆಯಲ್ಲಿ ಬಿವೈ ವಿಜೇಂದ್ರ ಪಾತ್ರ ಇಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವ ಬಿ ಶ್ರೀರಾಮುಲು ವರಿಷ್ಠರ ಭೇಟಿಗೆ ಚಿಂತಿಸಿದ್ದಾರೆ. ದೆಹಲಿ ಚುನಾವಣೆ ಬಳಿಕ ಬರುವಂತೆ ರಾಮುಲುಗೆ ವರಿಷ್ಠರಿಂದ ಬುಲಾವ್ ಇರುವ ಬಗ್ಗೆ ಮಾಹಿತಿ ಸಿಕ್ಕಿದೆ. ರಾಮುಲು ಅಧ್ಯಕ್ಷರಾದರೆ ಓಕೆ ಅನ್ನುವಂತ ಮನಸ್ಥಿತಿಯಲ್ಲಿ ಯತ್ನಾಳ್ ಟೀಮ್ ಇದೆ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿಯಲ್ಲಿ ಉಡಿರೋಗಟ್ಟು ವಾತಾವರಣ ಇದೆ. ಹುಬ್ಬಳ್ಳಿಯಲ್ಲಿ ಸಂತೋಷ್ ಲಾಡ್ ಈ ರೀತಿಯಾಗಿ ಹೇಳಿದ್ದಾರೆ. ಕೆಲ ಬಿಜೆಪಿಗರು ಮೋದಿ ಬದಲಾಗಬೇಕು ಅಂತ ಹೇಳಿದ್ದಾರೆ ಅಂತ ಬಾಂಬ್ ಸಿಡಿಸಿದ್ದಾರೆ. ದೆಹಲಿಗೆ ಹೋಗಿದ್ದಾಗ ಕೆಲ ನಾಯಕರು ಈ ಬಗ್ಗೆ ಮಾತನಾಡಿದ್ದಾರೆ ಅಂತ ಸಿಎಂ ಬದಲಾವಣೆ ಪ್ರಶ್ನೆಗೆ ಲಾಡ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಮುಂಡಗೋಡ ತಾಲೂಕಿನ ಮೀಟರ್ ಬಡ್ಡಿ ದಂಧೆಕೋರರಿಗೆ ಎಸ್ಪಿ ನಾರಾಯಣ್ ಬ್ರೇಕ್ ಹಾಕಿದ್ದಾರೆ. ರಾತ್ರೋರಾತ್ರಿ 17 ಜನ ಮೀಟರ್ ಬಡ್ಡಿ ದಂಧೆಕೋರರನ್ನ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ 5 ಪುಡಿರೌಡಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಹೊಸಕೋಟೆ ತಾಲೂಕಿನ ತಾವರಕೆರೆ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ಎಟಿಎಂ ಹಾಗೆ ಅಂಗಡಿಯಲ್ಲಿ ಕಳ್ಳತನಕ್ಕೆ ವಿಫಲ ಯತ್ನ ಮಾಡಲಾಗಿದೆ. ಬೆಳಗ್ಗಿನ ಜಾವ ಬೈಕ್ನಲ್ಲಿ ಬಂದಂತ 2 ದುಷ್ಕರ್ಮಿಗಳು ಎಟಿಎಂಗೆ ಕನ್ನ ಹಾಕುವುದಕ್ಕೆ ಯತ್ನಿಸಿದ್ದಾರೆ. ಪಕ್ಕದಲ್ಲೇ ಇದ್ದಂತ ಮೆಡಿಕಲ್ ಹಾಗೆ ಮೊಬೈಲ್ ಅಂಗಡಿ ಶಟರ್ ಮುರಿಯೋದಕ್ಕೆ ಪ್ರಯತ್ನಿಸಿ ವಿಫಲರಾಗಿದ್ದಾರೆ. ಔರಾದ್ ತಾಲೂಕಿನ ಕೌಟಾ ಗ್ರಾಮದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಮನೆಯಲ್ಲಿದ್ದ ವಸ್ತು ಬೆಂಕಿಗೆ ಆಹುತಿಯಾಗಿದೆ. ಗಂಗಮ್ಮ ಎಂಬುವರಿಗೆ ಸೇರಿದ ಮನೆಯಲ್ಲಿ ಈ ಘಟನೆ ನಡೆದಿದ್ದು ಗೃಹೋಪಯೋಗಿ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದೆ. ಕರ್ನಾಟಕದ ಎಲ್ಲಾ ಗುತ್ತಿಗೆದಾರರಿಗೆ ಬಿಲ್ ಆಗಲಿ ಅಂತ ಗುತ್ತಿಗೆದಾರ ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಪವಿತ್ರ ಸ್ನಾನ ಮಾಡಿ ಹರಕೆ ಕಟ್ಟಿಕೊಂಡಿದ್ದಾರೆ. ಬಾಗಲಕೋಟೆ ಮೂಲದ ಗುತ್ತಿಗೆದಾರರ ಅಳಲು ತೋಡಿಕೊಂಡು ಪುಣ್ಯ ಸ್ನಾನ ಮಾಡಿದ ವಿಡಿಯೋ ಇದೀಗ ವೈರಲ್ ಆಗ್ತಾ ಇದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಮತ ಚಲಾಯಿಸಿದ್ದಾರೆ. ರಾಷ್ಟ್ರಪತಿ ಎಸ್ಟೇಟ್ನಲ್ಲಿರುವಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಕೇಂದ್ರೀಯ ವಿದ್ಯಾಲಯ ಮತಗಟ್ಟೆಯಲ್ಲಿ ಮುರ್ಮು ವೋಟ್ ಹಾಕಿದ್ದಾರೆ. ದೆಹಲಿ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವೋಟ್ ಮಾಡಿದ್ದಾರೆ. ನಿರ್ಮಾಣ ಭವನದಲ್ಲಿರುವಂತಹ ಮತಗಟ್ಟೆಗೆ ಆಗಮಿಸಿದ ರಾಹುಲ್ ಗಾಂಧಿ ಹಕ್ಕು ಚಲಾಯಿಸಿದರು. ದೆಹಲಿ ಮುಖ್ಯಮಂತ್ರಿ ಆತಿಶಿ ಮತದಾನ ಮಾಡಿದ್ರು. ಇದಕ್ಕೂ ಮೊದಲು ಕಲ್ಕಾಜಿ ದೇವಾಲಯಕ್ಕೆ ತೆರಳಿ ಪೂಜೆಯನ್ನ ಸಲ್ಲಿಸಿದ್ರು. ಬಳಿಕ ಮಾತನಾಡಿರುವಂತಹ ಅವರು ಇದು ಕೇವಲ ಚುನಾವಣೆಯಲ್ಲ, ಧರ್ಮಯುದ್ಧ ಅಂತ ಹೇಳಿದ್ದಾರೆ. ಕಲ್ಕಾಜಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವಂತಹ ಆತಿಶಿ ಗೆಲುವಿನ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆಮ್ ಆದ್ಮಿ ಪಕ್ಷದ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಕುಟುಂಬ ಸಮೇತರಾಗಿ ಆಗಮಿಸಿ ಮತದಾನ ಮಾಡಿದ್ರು. ಲೇಡಿ ಎರ್ವಿನ್ ಶಾಲೆಯ ಮತಗಟ್ಟೆಗೆ ತಂದೆ ತಾಯಿಯನ್ನ ವೀಲ್ಚೇರ್ನಲ್ಲಿ ಕರೆತಂದಿದ್ದಂತೂ ಆ ನಂತರದಲ್ಲಿ ವೋಟ್ ಮಾಡಿದ್ದಾರೆ. ಕೇಜ್ರಿವಾಲ್ಗೆ ಪತ್ನಿ ಸಾಥ್ ಕೊಟ್ಟಿದ್ದಾರೆ. ದೆಹಲಿ ಅಭಿವೃದ್ಧಿಗಾಗಿ ಯಾರು ಕೆಲಸ ಮಾಡಿದ್ದಾರೆ ಅವರು ಜನರ ಮತ ಪಡಿತಾರೆ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಸಂಸದರಾದ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ವಾದ್ರಾ ಕೂಡ ವೋಟ್ ಮಾಡಿದ್ದಾರೆ. ಲೋಧಿ ಎಸ್ಟೇಟ್ನಲ್ಲಿರುವಂತಹ ಮತಗಟ್ಟೆಗೆ ಆಗಮಿಸಿದ ತಾಯಿ ಮಗಳು ಹಕ್ಕನ್ನು ಚಲಾಯಿಸಿದ್ದಾರೆ. ಜೊತೆಗೆ ಪ್ರಿಯಾಂಕಾ ಪತಿ ರಾಬರ್ಟ್ ವಾದ್ರಾ, ಪುತ್ರ ರಹೇನ್ ವಾದ್ರಾ ಕೂಡ ಮತ ಚಲಾಯಿಸಿದ್ದಾರೆ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿದ್ದ 205 ವಲಸಿಗರನ್ನ ಹೊತ್ತ ವಿಮಾನ ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಆಗಮಿಸಲಿದೆ. ಪಂಜಾಬ್ನ ಅಮೃತಸರ್ನ ಶ್ರೀ ಗುರು ರಾಮದಾಸ್ ಜಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಮೆರಿಕದ C-17 ಸೇನಾ ವಿಮಾನ ಲ್ಯಾಂಡ್ ಆಗಿದೆ. ವಿಮಾನದಲ್ಲಿರೋರು ಪಂಜಾಬ್ ಮೂಲದವರು ಅಂತ ಹೇಳಲಾಗ್ತಾ ಇದೆ.